ಚಿಕ್ಕ ಮಕ್ಕಳು ಕಿಡ್ನಿ ಸಮಸ್ಯೆ ಡಯಾಲಿಸಿಸ್ಗೆ ಬರ್ತಾರೆ. ಪ್ರತಿ ವಾರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾತ್ರ 1,000 ಜನಕ್ಕೆ ರೀಚ್ ಆಗ್ತಾ ಇದೆ ಡಯಾಲಿಸಿಸ್ ಪೇಷಂಟ್ಸು. ಒಂದು ವಾರದಲ್ಲಿ 3 ಸಲ ಡಯಾಲಿಸಿಸ್ ಮಾಡಬೇಕು. 500-600 ರೂಪಾಯಿ ಎಲ್ಲಿಂದ ತಂದು ಕಟ್ತಾರೆ ಸರ್ ದುಡ್ಡು? ಬಡವರು ಕೂಲಿಗೆ ಹೋಗೋರು 600-700 ರೂಪಾಯಿ ಕೂಲಿ ಮಾಡೋರು ಎಲ್ಲಿಂದ ದುಡ್ಡು ಕಟ್ತಾರೆ? ನಿಮಗೇನು ಒಂಚೂರು ಪರಿಜ್ಞಾನ ಇಲ್ವಾ? ಯಾವ ನೈತಿಕತೆ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ? ಜನ ನಿಮ್ಮ ಮತ ಕಳಿಸಿರೋದು ಚಿಕ್ಕಬಳ್ಳಾಪುರ ಜನತೆಗೆ ದುರಾದೃಷ್ಟನ? ನಿಮ್ಮನ್ನು ಗೆಲ್ಲಿಸಿದ್ದು ಅವರು ದರಿದ್ರನ? ಪ್ರದೀಪ್ ಈಶ್ವರ್ ಅವ್ರಿಗೇನು ಮುಂಚೆ ಏನೋ ಗೊತ್ತೋ ಏನೋ ಗೊತ್ತಿಲ್ಲ. ಅವ್ರು ಶಾಸಕರಾಗಿದ್ದ ತಕ್ಷಣವೇ ಮುಂಚೆ ಅವರು ಇದ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ರು. HN ವ್ಯಾಲಿ ನೀರು ಸರಿ ಇಲ್ಲ, ಇದು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ. ಅವ್ರು ಶಾಸಕರಾಗಿ ಆಯ್ಕೆ ಆದಮೇಲೆ ಅವರು ಇಲ್ಲಿನ ಪೇಷಂಟ್ಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಿಡೋಕ್ಕೆ ಆಂಬುಲೆನ್ಸ್ಗಳಿಗೆ ಬಿಟ್ಟರು ಅಷ್ಟೇ. ಇದ್ರ ವಿರುದ್ಧ ಧ್ವನಿ ಎತ್ತಲೇ ಇಲ್ಲ ಅವರು. ನಿಮ್ಗೆ ಯಾಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆ ಮೇಲೆ ನಿಮ್ಗೇನಾದರೂ ದ್ವೇಷ ಇದೆಯಾ? ಯಾಕೆ ಸರ್ ನೀವು ಈ ರೀತಿ ಚಿಕ್ಕಬಳ್ಳಾಪುರ ಜನನ ಅನ್ಯಾಯ ಮಾಡ್ತಾ ಇದ್ದೀರಾ? ನಿಮ್ಗೇನಾದರೂ ಒಂಚೂರು ಏನು ಪರಿಜ್ಞಾನನೇ ಇಲ್ವಾ? ನಿಮಗೂ ಇಲ್ವಾ, ನಿಮ್ಮ ಸರ್ಕಾರಕ್ಕೂ ಇಲ್ವಾ? 100 ಕೋಟಿ, 1000 ಕೋಟಿ, ಲಕ್ಷಾಂತರ ಕೋಟಿ ಬಜೆಟ್ಗಳು ಮಂಡನೆ ಮಾಡ್ತೀರಾ. 17ನೇ ಬಜೆಟ್ ಮಂಡನೆ ಮಾಡಿರೋ ಕೀರ್ತಿ ಹೆಗ್ಗಳಿಕೆ ನಿಮ್ಮ ಭುಜದ ಮೇಲೆ ಇದೆ. ಚಿಕ್ಕಬಳ್ಳಾಪುರನ ಯಾಕೆ ಕಡೆಗಣಿಸ್ತಾ ಇದ್ದೀರಾ ಸರ್ ನೀವು? ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಂಡ್ರೆ MLA ಅವ್ರಿಗಾಗಲ್ಲ, MLA ಅವ್ರು ಕಂಡ್ರೆ ಸಚಿವ್ರಿಗಾಗಲ್ಲ. ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಬ್ಬರು ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ. ಈ ರೀತಿ ಸಮಸ್ಯೆಗಳು ಚಿಕ್ಕಬಳ್ಳಾಪುರದಲ್ಲಿ ಉದ್ಭವ ಆಗೋಕ್ಕೆ ಮೂಲ ಕಾರಣ, ನೇರ ಕಾರಣ ನೀವೇ ಆಗಿರ್ತೀರ. ಇವತ್ತು ದಿನ ಆ ಮಗುಗೆ ಏನಾದರೂ ಆರೋಗ್ಯ ಹೆಚ್ಚು ಕಡಿಮೆ ಆದರೆ, ಆ ಮಗುಗೆ ಏನಾದರೂ ಚರ್ಮ ಕಾಯಿಲೆ ಬಂದರೆ ಯಾರು ಸರ್ ಆಗ್ತಾರೆ? ಅವ್ರ ಕುಟುಂಬದ ಜೊತೆ ನೀವು ನಿಂತ್ಕೊಳ್ತೀರಾ? ಮೊನ್ನೆ ತಾನೇ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ, ನಾವು ನೀರು ಬಿಟ್ಟಿರೋ ಚಿಕ್ಕಬಳ್ಳಾಪುರ ಅಂತ HN ವ್ಯಾಲಿ, KC ವ್ಯಾಲಿ ಅಂತರ್ಜಲ ವೃದ್ಧಿ ಆಗಕ್ಕಂತ. ಸರ್, ನಾನು ಕಳೆದ 2007ರಿಂದ ಚಿಕ್ಕಬಳ್ಳಾಪುರದಲ್ಲೇ ವಾಸ ಇದ್ದೀನಿ ಸರ್. ಇದೇ ಪಕ್ಕದ ಹಳ್ಳಿಯವನು, ನಾನೊಬ್ಬ ರೈತನು. ನಿಮ್ಮ ಪಕ್ಕದಲ್ಲೇ ಇದೆ ಬೋರ್ವೆಲ್, ಇಲ್ಲೇ ಇದೆ ನೋಡಿ ಸರ್. ನೀವೆಲ್ಲರೂ ಬೇಕಂದ್ರೆ ಆಮೇಲೆ ಒಂದು ಸಲ ವಿಸಿಟ್ ಮಾಡಿ. ಪಕ್ಕದಲ್ಲೇ ಇದೆ ಬೋರ್ವೆಲ್ಲಲ್ಲಿ ಅಂತರ್ಜಲ ವೃದ್ಧಿ ಆಗಿದ್ರೆ ನೀರು ಎಲ್ಲಿಗೆ ಹೋಗ್ತದೆ ಸರ್? ನಾವೆಲ್ಲರೂ ಮನೆಗಳಿಗೆ ಅದೇ ನೀರೇ ತಾನೇ ನಮ್ಮ ಮನೆಗಳಿಗೆ ಬರೋದು. ನಾವೆಲ್ಲರೂ ಸ್ನಾನ ಮಾಡೋಕ್ಕೆ ಫಿಲ್ಟ್ರ್ ಹಾಕ್ಕೊಂಡು ಸ್ನಾನ ಮಾಡೋಕ್ಕಾಗುತ್ತಾ? ನಿಮ್ಮ ಥರ ನಾವೇನು ಸದಾಶಿವನಗರ, RR ನಗರ ಮತ್ತು ಡಾಲರ್ಸ್ ಕಾಲೋನಿಯಲ್ಲಿ ಏನಾದರೂ ನಮ್ಮ ಮನೆಗಳಿದೆಯಾ? ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದೇ ಪಕ್ಕದಲ್ಲಿರೋ ನಿವಾಸಿಗಳನ್ನ ಪ್ರಶ್ನೆ ಮಾಡಿದೆ, ಏನು ರಯ್ಯ ನೀವು ಇಲ್ಲೇ ಇದ್ದೀರಾ, ನಿಮಗೇನು ಅನ್ಸಲ್ವಾ ಅಂತ. ಇದೇ ಪಕ್ಕದ ಕಾಲೋನಿಯವರು ಸರ್, ನಾವು ಇಲ್ಲೆಲ್ಲ ಇರೋದು, ದಲಿತರು ಇರೋದು. ಅವ್ರ ಹತ್ರ ನಿಮ್ಮ ಥರ 1000 ಕೋಟಿ 100 ಕೋಟಿ ಹಣ ಇದೆಯಾ? ಹಣ ಇದೆಯನ್ರಿ ಅವ್ರ ಹತ್ರ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳೋದಕ್ಕೆ? ಯಾಕ್ರಿ ಇಂಥ ಧೋರಣೆ ಮಾಡ್ತಾ ಇದ್ದೀರಾ? ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ಜನದ ಮೇಲೆ ನೀವು? ಸ್ವಲ್ಪನೂ ನಿಮ್ಗೇನಾದರೂ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾಕೆ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ? 3-4 ಜನ ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ, 3-4 ಜನ ಹೇಳಿಕೆ ಕೊಟ್ಟಿದ್ದಾರೆ, ನೀರಾವರಿ ಹೋರಾಟಗಾರರು ಹೇಳಿಕೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಅಂತ 1000 ಕೋಟಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಹಣ ಖರ್ಚು ಮಾಡ್ತೀರಾ. ನಿಮ್ಗೆಲ್ರಿಗೂ ಜಾಸ್ತಿ ಜನಕ್ಕೆ ಇಲ್ಲಿ ಬಂದಿರೋರಿಗೆ ಗೊತ್ತಿಲ್ಲ ಸರ್. ನಿಮ್ಮ ಮೀಡಿಯಾ ಅವ್ರ ಮನೆಗಳಲ್ಲೇ ಇವತ್ತಿನ ದಿನ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ದಯವಿಟ್ಟು ನೀವು ಇದ್ರ ವಿರುದ್ಧ ಉಗ್ರವಾದ ಹೋರಾಟ ನೀವು ಕೂಡ ನಮ್ಮ ಜೊತೆ ಸೇರ್ಕೊಂಡು ಮಾಡಬೇಕು. ಮೀಡಿಯಾ ಅವ್ರ ಮನೆಯಲ್ಲೇ ಇದೆ ಸರ್. ಅದು ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ 2 ಹೆಣ್ಮಕ್ಳಿಗಿದೆ. ಹೇಳ್ಕೊಳಕ್ಕೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಕೊಟ್ಟು ನಾವು ಲಕ್ಷ್ಮೀ ಪರ, ಗೃಹಲಕ್ಷ್ಮಿಯರ ಪರ ಅಂತ ಬೊಬ್ಬೆ ಹೊಡಿತೀರ ವೇದಿಕೆಗಳ ಮೇಲೆ. ಇವತ್ತಿನ ದಿನ ಆ ಹೆಣ್ಮಕ್ಳಿಗೆ ಆಗೋ ನೋವು ಯಾರು ಸರ್ ಆಗ್ತಾರೆ ಅವ್ರ ಮನೆಗೆ? ಗಂಡಿಲ್ದೇ ಇರೋ ಹೆಣ್ಣು ಜೀವನ ಮಾಡ್ಬೋದು ಸರ್, ಹೆಣ್ಣಿಲ್ದೇ ಇರೋ ಗಂಡು ಜೀವನ ಮಾಡೋಕ್ಕೆ ಆಗೋದಿಲ್ಲ. ಅವ್ರ ಮನೆಯಲ್ಲಿ ಪ್ರತಿನಿತ್ಯ ಅವ್ರಿಗೆ ಅಡುಗೆ ಮಾಡಿಕೋರೆ ಅವರು. ಆಯಾಸ ಬಿದ್ದು ಹಗಲೆಲ್ಲ ದಣಿದು ದುಡ್ದು ಬಂದು ಮನೆಗೆ ಅವ್ರು ಬೆನ್ನುಜ್ಜೋರು ಯಾರು? ಅವ್ರ ಮುಖ ತೊಳ್ಕೊಂಡ್ರೆ ಟವಲ್ ಕೊಡೋರು ಯಾರು ಸರ್? ನೀವು ಬಂದು ಕೊಡ್ತೀರಾ ಅವ್ರ ಮನೆಗಳಲ್ಲಿ? ಲಕ್ಷಾಂತರ ಕೋಟಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀರಾ? ವಾರ್ಷಿಕವಾಗಿ ಕಳೆದ ಒಂದು ವರ್ಷಕ್ಕೆ 50,000 ಚಿಲ್ಲರೆ ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಡ್ತೀರಾ? ಏನೋ ಇವತ್ತಿನ ದಿನ ಅವ್ರ ಮನೆಯಲ್ಲಿ ದುಡಿಯೋರು ಇದ್ದಾರೆ. ಮೀಡಿಯಾದವ್ರ ಮನೆಯಲ್ಲಿ ಸುಮಾರು ಜನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯುವಕರೆಲ್ಲ ದುಡಿತಾ ಇದ್ದಾರೆ. ಅವ್ರ ಹತ್ರ ಹಣ ಇದೆ. ಏನೋ ಇವತ್ತಿನ ದಿನ ಕ್ಯಾನ್ಸರ್ ಒಂದು ಇಂಜೆಕ್ಷನ್ 75,000 ಸರ್. ಸಾಮಾನ್ಯ ಜನ ಎಲ್ಲೋಗಿ ಹಾಕ್ಸ್ಕೊಳ್ಬೇಕು ಇಂಜೆಕ್ಷನ್ನು? ಎಲ್ಲಿ ಕೊಡ್ತಾರೆ ಸರ್ ಸಾಮಾನ್ಯ ಜನರಿಗೆ ಇಂಜೆಕ್ಷನ್ನು? 75,000. ಅವ್ರ ಪ್ರಾಣಕ್ಕೆ ಏನಾದರೂ ಆದರೆ ಯಾರು ಹೊಣೆ? ನೀವು ಹೊಣೆ ಹಾಕ್ತೀರಾ? ನೀವು ಹೊಣೆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಹಾಕ್ಕೊಳಂಗಿದ್ರೆ ಹೇಳಿ, ನಾವು ಇದ್ರ ವಿರುದ್ಧ ಹೋರಾಟನೇ ಮಾಡಲ್ಲ. 20 ವರ್ಷ ಯುವಕರು ಸರ್, ಪಾಪ 19-20 ವರ್ಷ ಯುವಕರು, ಚಿಕ್ಕ ಮಕ್ಕಳು ಕಿಡ್ನಿ ಸಮಸ್ಯೆ ಡಯಾಲಿಸಿಸ್ಗೆ ಬರ್ತಾರೆ. ಪ್ರತಿ ವಾರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾತ್ರ 1,000 ಜನಕ್ಕೆ ರೀಚ್ ಆಗ್ತಾ ಇದೆ ಡಯಾಲಿಸಿಸ್ ಪೇಷಂಟ್ಸು ಒಂದು ವಾರಕ್ಕೆ. ನಮ್ಮ ಈ ಚಿಕ್ಕಬಳ್ಳಾಪುರದಲ್ಲಿ ಜೈನ್ ಹಾಸ್ಪಿಟ್ಲಲ್ಲಿ ಒಂದು 700-800ವರೆಗೂ ರೀಚ್ ಆಗ್ತಾ ಇದೆ. ಡಯಾಲಿಸಿಸ್ ಮಾಡ್ಸೋಕ್ಕೆ ಇವತ್ತೇನೋ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ ತೊಗೊಳ್ಳಲ್ಲ, ಸರಿ ಹೋಯ್ತು. ಜೈನ್ ಹಾಸ್ಪಿಟ್ಲಲ್ಲಿ ಹಣ ತೊಗೊಳ್ಳಲ್ವಾ?
ಒಂದು ವಾರದಲ್ಲಿ 3 ಸಲ ಡಯಾಲಿಸಿಸ್ ಮಾಡಬೇಕು, 500-600 ರೂಪಾಯಿ ಎಲ್ಲಿಂದ ತಂದು ಕಟ್ತಾರೆ ಸರ್ ದುಡ್ಡು? ಒಂದು ಸಲಕ್ಕೆ 500-600 ರೂಪಾಯಿ. ಬಡವರು ಕೂಲಿಗೆ ಹೋಗೋರು 600-700 ರೂಪಾಯಿ ಕೂಲಿ ಮಾಡೋರು ಎಲ್ಲಿಂದ ದುಡ್ಡು ಕಟ್ತಾರೆ? ನಿಮ್ಗೇನು ಒಂಚೂರು ಪರಿಜ್ಞಾನ ಇಲ್ವಾ? ಯಾವ ನೈತಿಕತೆ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ? ಜನ ನಿಮ್ಮ ಮತ ಕಳಿಸಿರೋದು ಚಿಕ್ಕಬಳ್ಳಾಪುರ ಜನತೆಗೆ ದುರಾದೃಷ್ಟನ? ನಿಮ್ಮನ್ನು ಗೆಲ್ಲಿಸಿದ್ದು ಅವರು ದರಿದ್ರನ? ಇವತ್ತಿನ ದಿನ ನೀವು ಎಲ್ಲರೂ ಕೂಡ ಗಮನ ಕೊಡಬೇಕು. ನೀವು ಇದ್ರ ವಿರುದ್ಧ ಹೋರಾಟ ಮಾಡಬೇಕು. ಅನೇಕ ಜನರಿಗೆ ಕಿಡ್ನಿ ಸಮಸ್ಯೆ ಆಗಿದೆ ಸರ್. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಮೊನ್ನೆ ದಿನ ನಮ್ಮ ಅಂಗಡಿ ಹತ್ರ ಒಬ್ಬರು ಇದೇ ಗ್ರಾಮದ ಯುವಕ ನಮ್ಮ ಅಂಗಡಿ ಹತ್ರ ಬಂದಿದ್ರು. ಕೇವಲ 18, 20, 25 ವರ್ಷದ ಯುವಕ ನಮ್ಮ ಅಂಗಡಿ ಹತ್ರ ದಾರಿಯಲ್ಲಿ ಹೋಗ್ಬೇಕಾದ್ರೆ ಬಂದು ಕೇಳಿದ್ರು. ಪಾಪ ಅವನ ವಯಸ್ಸು, ದುಡಿಯೋ ವಯಸ್ಸು 20-25 ವರ್ಷ ಯುವಕ. ಪಾಪ ಅವನಿಗೆ ಇವತ್ತಿನ ದಿನ ಕ್ಯಾನ್ಸರ್ ಇದೆ, ಕಿಡ್ನಿ ವೈಫಲ್ಯ ಇದೆ. ಅನೇಕ ದಾನಿಗಳು ಅವ್ರ ಜೊತೆ ನಿಂತ್ಕೊಂಡಿರ್ಬೋದು, ಅವ್ರಿಗೆ ಹಣ ಕೊಡ್ತಾ ಇರ್ಬೋದು. ಬಟ್ ಅವನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಯಾರಾಗ್ತಾರೆ? ಆ ಮನೆಯಲ್ಲಿ ದುಡಿಯೋರು ಯಾರೂ ಇಲ್ಲ. ಭಿಕ್ಷೆ ಬೇಡಿ ಇವತ್ತಿನ ದಿನ ಅವ್ರ ಆಸ್ಪತ್ರೆಯಲ್ಲಿ ತೋರಿಸ್ಕೊಳೋ ಅಂಥ ಪರಿಸ್ಥಿತಿ ಸರ್ಕಾರ, ನೀವು ಎಲ್ಲರೂ ಕೂಡ ನಿರ್ಮಾಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡಿದ್ದೀರಾ. ಪ್ರದೀಪ್ ಈಶ್ವರ್ ಅವ್ರಿಗೇನು ಮುಂಚೆ ಏನೋ ಗೊತ್ತಿಲ್ಲ. ಅವ್ರು ಶಾಸಕರಾಗಿದ್ದ ತಕ್ಷಣವೇ ಮುಂಚೆ ಅವರು ಇದ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ರು. HN ವ್ಯಾಲಿ ನೀರು ಸರಿ ಇಲ್ಲ, ಇದು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ. ಅವ್ರು ಶಾಸಕರಾಗಿ ಆಯ್ಕೆ ಆದಮೇಲೆ ಅವರು ಇಲ್ಲಿನ ಪೇಷಂಟ್ಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಿಡೋಕ್ಕೆ ಆಂಬುಲೆನ್ಸ್ಗಳು ಬಿಟ್ಟರು ಅಷ್ಟೇ. ಇದ್ರ ವಿರುದ್ಧ ಧ್ವನಿ ಎತ್ತಲೇ ಇಲ್ಲ ಅವರು. ಹೋರಾಟ ಮಾಡಬೇಕು ಸರ್. ನಾವು ಎಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ಇನ್ನೊಂದು ಮಾಡಿ, ನಾವು ಇದ್ರ ವಿರುದ್ಧ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಕಾಗಲ್ಲ. ನೀವು ಒಬ್ಬ ಜನಪ್ರತಿನಿಧಿ ಇದ್ದೀರಾ, ನಿಮ್ಗೆ ಹಕ್ಕಿದೆ. ನಿಮ್ಮ ಉಸ್ತುವಾರಿ ಮಿನಿಸ್ಟ್ರನ್ನ ಪ್ರಶ್ನೆ ಮಾಡೋ ಹಕ್ಕಿದೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡೋ ಹಕ್ಕಿದೆ. ನಮ್ಮ ಕ್ಷೇತ್ರಕ್ಕಿಂತ ಅನುಕೂಲ ಆಗಬೇಕು, ಜನ ಸಂಕಷ್ಟದಲ್ಲಿದ್ದಾರೆ, ಅನ್ಯಾಯ ಆಗ್ತಾ ಇದ್ದಾರೆ. ನೀವು ಇಂಥ ಸಹಾಯ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡಿ 3ನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಒತ್ತಾಯ ಮಾಡಬೇಕು ಸರ್.